ಈ ಒಂದು ಪಂದ್ಯಾವಳಿಯನ್ನ ಹಟ್ಟಿ ಚಿನ್ನದ ಗಣಿಯ ಆಡಳಿತ ಮಂಡಳಿಯುವುದು ಅಮೃತ ಮಹೋತ್ಸವ ಅಂಗವಾಗಿ ಒಂದು ಪಂದ್ಯಾವಳಿಯನ್ನ ಆಯೋಜಿಸಿದೆ. ಪ್ರಥಮ ಬಹುಮಾನವಾಗಿ 2,50,000 ರೂಪಾಯಿ ಮತ್ತು ದ್ವಿತೀಯ ಬಹುಮಾನವಾಗಿ 1,50,000 ರೂಪಾಯಿ ಮತ್ತು ಇನ್ನಿತರ ಆಕರ್ಷಕ ಬಹುಮಾನಗಳನ್ನು ಘೋಷಿಸಿದೆ. ಈ ಒಂದು ಪಂದ್ಯಾವಳಿಯ ಮುಖ್ಯವಾಗಿ ಎಲ್ಲ ಪ್ರಯತ್ನಗಳನ್ನು ನಾವು ಹಟ್ಟಿ ಚಿನ್ನದ ಗೌರವ ಕಾರ್ಯದರ್ಶಿ ಅಂತ ಸಫೀವುಲ್ಲಾ ಖಾನ್ ಅವರಿಗೆ ಸಲ್ಲುತ್ತೆ. ಕಾರಣ ಆಡಳಿತ ಮಂಡಳಿ ಹತ್ರ ವಿನಂತಿ ಮಾಡಿಕೊಂಡಾಗ ಸಂತೋಷದಿಂದ ಆಡಳಿತ ಮಂಡಳಿ ಒಪ್ಪಿಕೊಂಡಿದೆ. ಈ ಒಂದು ಪಂದ್ಯಾವಳಿಯ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು. ಈ ಒಂದು ಪಂದ್ಯಾವಳಿಯಲ್ಲಿ ಪ್ರಥಮ ಪಂದ್ಯ ಇದಾಗಿತ್ತು, ಅಂದರೆ ಉದ್ಘಾಟನೆ ಪಂದ್ಯ. ಹಟ್ಟಿ ಚಿನ್ನದ ಗಣಿ ಮತ್ತು ಲಿಂಗಸೂರು ತಂಡದ ನಡುವೆ ಲಿಂಗಸೂರು ತಂಡ 20 ಓವರ್ಗಳ ಒಂದು ಸೀಮಿತ ಓವರ್ಗಳಲ್ಲಿ 133 ರನ್ ಮಾಡಿದೆ, 9 ವಿಕೆಟನ್ನು ಕಳೆದುಕೊಂಡಿದೆ. ಕಾದು ನೋಡೋಣ ಮುಂದಿನ ಯಾವ ರೀತಿಯಾಗಿ ಹಟ್ಟಿ ತಂಡ ಬ್ಯಾಟಿಂಗ್ ಅನ್ನು ಮಾಡುತ್ತೆ ಎಂದು. ಈಗ ನಾನು ಪಂದ್ಯದ ಎ ಗ್ರೂಪ್ ಮತ್ತು ಬಿ ಗ್ರೂಪ್ ಅನ್ನ ಹೇಳ್ತಾ ಇದ್ದೇನೆ ಪ್ರೇಕ್ಷಕರ ಗಮನಕ್ಕೆ. ಎ ಗ್ರೂಪ್ ನಲ್ಲಿ HDMCC ಮತ್ತು ಲಿಂಗಸೂರು ತಂಡ, ಹುಬ್ಬಳ್ಳಿ ಸ್ಪೋರ್ಟ್ಸ್, ಕೊಯ್ಲು ಬಿಜಾಪುರ ತಂಡ, ರಾಯಚೂರು ಮತ್ತು ಸಿಂಧನೂರು ತಂಡ, ಬೆಂಗಳೂರು ಮತ್ತು ಬಳ್ಳಾರಿ ತಂಡ, ಗುಲ್ಬರ್ಗ ಮತ್ತು ಪ್ರಿಯಾಂಕಾ ಹಟ್ಟಿ ತಂಡ, ಹೈದರಾಬಾದ್ ಮತ್ತು ಹೊಸಪೇಟೆ ತಂಡ. ಈ ರೀತಿಯಾಗಿ ಎ ಗ್ರೂಪ್ನಲ್ಲಿ. ಬಿ ಗ್ರೂಪ್ನಲ್ಲಿ ರಾಯಚೂರು, ಬಳ್ಳಾರಿ 11, ಬೆಂಗಳೂರು 11, ಬಾಗಲಕೋಟ್ 11, ಸ್ಪೋರ್ಟ್ಸ್ ಕ್ಲಬ್ ಹುಬ್ಬಳ್ಳಿ, ಗದಗ 1, ಶಿವಮೊಗ್ಗ, ಭಟ್ಕಳ, ಸೊಲ್ಲಾಪುರ, ಹುಬ್ಬಳ್ಳಿ ಮತ್ತು ಗುಲ್ಬರ್ಗ, ದಾವಣಗೆರೆ, RWF ಬೆಂಗಳೂರು. ಈ ರೀತಿಯಾಗಿ 24 ತಂಡಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದ್ದಾವೆ. ಅಮೃತ ಮಹೋತ್ಸವದ ಒಂದು ಅಂಗವಾಗಿ ಮತ್ತೊಮ್ಮೆ ಪ್ರೇಕ್ಷಕರ ಗಮನಕ್ಕೆ ಹಟ್ಟಿ ಚಿನ್ನದ ಗಣಿಯ ಆಡಳಿತ ಮಂಡಳಿಯ ಒಂದು ಪ್ರಯತ್ನದಿಂದ ಸಹಕಾರದಿಂದ ಈ ಒಂದು ಪಂದ್ಯಾವಳಿಯನ್ನು ಆಯೋಜಿಸಿದೆ. ಅಂತಿಮವಾಗಿ 5ನೇ ತಾರೀಕು 12 ತಿಂಗಳ 2023ರಲ್ಲಿ ಫೈನಲ್ ಇರ್ತದೆ. ಅಂತಿಮ ಪಂದ್ಯ ನಡೀತಾ ಇದೆ. ಈ ಒಂದು ಪಂದ್ಯಾವಳಿಗೆ ಎಲ್ಲ ಪ್ರೇಕ್ಷಕರು ಬಂದು ಮನರಂಜನೆ ಪಡೆದುಕೊಂಡು ಯಶಸ್ವಿಗೊಳಿಸಬೇಕಂತ ಸಾರ್ವಜನಿಕರಲ್ಲಿ, ಕಾರ್ಮಿಕ ಮಕ್ಕಳಲ್ಲಿ, ಕಾರ್ಮಿಕ ಮುಖಂಡರಲ್ಲಿ, ವಿದ್ಯಾರ್ಥಿ ವೃಂದರಲ್ಲಿ, ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಸುಮಾರು ಒಂದು 15 ವರ್ಷದ ಆಮೇಲೆ ಇದು ನಾನು ಲೆದರ್ ಬಾಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಲೆದರ್ ಬಾಲ್ ಆಡಿದ್ರೆ ಮಕ್ಕಳಿಗೆ ಒಳ್ಳೆ ಫ್ಯೂಚರ್ ಇರ್ತದೆ. ಅಂಡರ್ 16, ಸ್ಟೇಟ್ 15, 19 ಆಡ್ಲಿಕ್ಕೆ ಬರ್ತದೆ. ಇವರು ಟೆನ್ನಿಸ್ ಬಾಲ್ ಆಡಿ ಎಲ್ಲ ಅದೊಂದು ಲೈಕ್ ಕಮರ್ಷಿಯಲ್ ಮಾಡಿಬಿಟ್ಟಿದ್ರು ಅದನ್ನ. ಆ ಹುಡುಗರು ಯಾರು ಅವ್ರಿಗೆ ಲೈಫ್ ಇಲ್ಲ ಅದ್ರಲ್ಲಿ ಆಡೋದ್ರಿಂದ. ಇದು ನಾವು ಒಂದು ನಮ್ಮ ಸೆಕ್ರೆಟರಿ ಡಿಸೈಡ್ ಮಾಡಿ ಇದು ಚೇಂಜ್ ಮಾಡಬೇಕು, ಟೆನ್ನಿಸ್ ಪದ್ಧತಿನ ರದ್ದುಪಡಿಸಿ ಮಾಡಿಸ್ಬೇಕು ಅಂತಂದು ಈ ಟೂರ್ನಮೆಂಟನ್ನು ನಾವು ಮಾಡಿದ್ವಿ. ಲೆದರ್ ಬಾಲ್ ಫಸ್ಟ್ ಟೈಮ್ ಆಫ್ಟರ್ 15 ಇಯರ್ಸ್ ಆದ ನಂತರ. ಎಷ್ಟು ಟೀಮ್ಗಳು ಭಾಗವಹಿಸ್ತಾರೆ? ಇದು 24 ಟೀಮ್ ಭಾಗವಹಿಸ್ತಾರೆ. ಅದರಲ್ಲಿ ಹೊರದೇಶದೆಲ್ಲ ಬೆಂಗಳೂರಿಂದ 3 ಇದೆ, ಬಾಗಲಕೋಟೆ 2 ಇದೆ, ಹುಬ್ಬಳ್ಳಿ 2 ಇದೆ, ಹಟ್ಟಿ 2 ಇದೆ, ರಾಯಚೂರು 2 ಇದೆ, ಒಂದು ಭಟ್ಕಲ್ ಇದೆ, ಹೈದರಾಬಾದ್ 2 ಟೀಮ್ ಇದೆ. ಸೊ 24 ಟೀಮ್ ಇದೆ ಸರ್. ಫ್ರಮ್ 24th 5th ನಡೀತಾ ಇದೆ. ಡೈಲಿ 2 ಮ್ಯಾಚ್ ಇದೆ ಸರ್. ಈಗ ಇದ್ರ ಪ್ರೈಸ್ ಎಷ್ಟು ಇರ್ತೀರಾ? 2.5 ಲಕ್ಷ ಇದೆ ಸರ್ ಫಸ್ಟ್ ಪ್ರೈಸು. 2.5 ಲಕ್ಷ ವಿತ್ ಕಪ್, 1,50,000 ವಿತ್ ಕಪ್. ಅದೇ ನಂತರ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ ಇದೆ, ಬೆಸ್ಟ್ ಆಲ್ರೌಂಡರ್ ಇದೆ. ಆಯೋಜನೆ ಮಾಡಿದ್ದಾರೆ ಸರ್. ಇದು ಕಂಪ್ನಿ ಹಟ್ಟಿ ಗೋಲ್ಡ್ಮೆನ್ಸ್ ಕಂಪ್ನಿ ಅವ್ರ ವತಿಯಿಂದ ಆಗಿದೆ. ಯಾಕಂದರೆ ಇದು 75 ವರ್ಷದ ಮಹೋತ್ಸವದಿಂದ ಅದು ಟೂರ್ನಮೆಂಟ್ ಅದು ನಡೆಸ್ತಾ ಇದ್ದೀವಿ ನಾವು. 75 ಇಯರ್ಸ್ದು ಇದು ಟೂರ್ನಮೆಂಟ್ ಸರ್. ಇದು ಕಂಪ್ನಿ ಅವರಿಂದ ನಡೀತಾ ಎಲ್ಲ ಕಂಪ್ನಿ ಸರ್. ಇದೆಲ್ಲ ಎಕ್ಸ್ಪೆನ್ಸ್ ಎಲ್ಲ ಬೇರ್ ಮಾಡಿದ್ರು ಕಂಪ್ನಿ ಹಟ್ಟಿ ಗೋಲ್ಡ್ಮೆನ್ಸ್. ಅಮೃತ ಮಹೋತ್ಸವ ಅಂಗವಾಗಿ ಈ ಒಂದು ಪಂದ್ಯಾವಳಿ ನಡೀತಾ ಇದೆ. ಇದಕ್ಕೆ ಹಟ್ಟಿ ಚಿನ್ನಗಣಿ ಮುಖ್ಯವಾಗಿ ಕಾರಣ. 75 ವರ್ಷಗಳ ಒಂದು ಅಮೃತ ಮಹೋತ್ಸವದ ಅಂಗವಾಗಿ ಈ ಒಂದು ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ. 2 ತಂಡ ಬೇರ್ಪಡಿಸಬೇಕು. 2ನೇ ಮ್ಯಾಚ್ ಇದೆ. ಇಲ್ಲಿ 24 ತಂಡಗಳು ಭಾಗವಹಿಸಿದ್ದಾವೆ. ಈ ಒಂದು ತಂಡಗಳು ಅಂದರೆ ಇನ್ವಿಟೇಷನ್ ಆಗಿ ನಾವು ಕರೆದಿದ್ದೀವಿ. ಒಳ್ಳೆ ಒಂದು ಪಿಚ್ಚನ್ನು ನಿರ್ವಹಿಸಿದ್ದೀವಿ. ಜಯಕರ, ದುರ್ಗಪ್ಪ, ನಾನು, ನವೀನ್, ಅನ್ಬಳಗ ನಿಂತವರೆಲ್ಲ ಕಾರ್ಯಕ್ರಮ ಮಾಡಿದ್ದೀವಿ. ಹಟ್ಟಿ ಚಿನ್ನಗಣಿ ಸಫೀವುಲ್ಲಾ ಖಾನ್ ಅವರು ಗೌರವ ಕಾರ್ಯದರ್ಶಿಯಾಗಿ ಎಲ್ಲ ರೀತಿಯ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಒಂದು ಅಮೃತ ಮಹೋತ್ಸವದ ಅಂಗವಾಗಿ 24 ತಂಡಗಳು ಭಾಗವಹಿಸಿವೆ. ಒಳ್ಳೆಯ ಒಂದು ಈ ಒಂದು ಮೈದಾನ, ಒಳ್ಳೆಯ ಒಂದು ಪಿಚ್ಚನ್ನು ನಿರ್ವಹಿಸಿದ್ದೀವಿ. 2,50,000 ರೂಪಾಯಿ ಒಂದು ಪ್ರಥಮ ಬಹುಮಾನ ಮತ್ತು 1,50,000 ರೂಪಾಯಿ ದ್ವಿತೀಯ ಬಹುಮಾನವನ್ನು, ಇನ್ನಿತರ ಆಕರ್ಷಕ ಬಹುಮಾನಗಳನ್ನು ಒಳಗೊಂಡಂಥ ಈ ಒಂದು ಪಂದ್ಯಾವಳಿನ ಅಮೃತ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದೀವಿ.
ಎಲ್ಲ ಜನ ಪ್ರೇಕ್ಷಕರು ಮತ್ತು ಸಾರ್ವಜನಿಕರು ಸಹಕಾರ ನೀಡಬೇಕಂತೇಳಿ ಎಲ್ಲರ ಹತ್ರ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ವಿ. ಆಡಳಿತ ಮಂಡಳಿಗೆ ಒಂದು ಧನ್ಯವಾದವನ್ನು ಸಹ ತಿಳಿಸ್ತಾ ಇದ್ವಿ. ಈ ಒಂದು ಟೆನ್ನಿಸ್ ಬಾಲ್ಗಿಂತ ಲೆದರ್ ಬಾಲ್ ಆಡೋದ್ರಿಂದ ಅಂಡರ್ 19, ಅಂಡರ್ 16, ಅಂಡರ್ 13 ಅಂತೇಳಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನಲ್ಲಿ ಭಾಗವಹಿಸ್ತಾವೆ ಚಿಕ್ಕ ಮಕ್ಕಳು. ಅವರಿಗೆಲ್ಲ ಒಂದು ಒಳ್ಳೆಯ ಅವಕಾಶ ಇದೆ ಅಂಥೇಳಿ ಅತಿ ಚಿನ್ನದ ಗಣಿ ಈ ಒಂದು ಪ್ರಥಮವಾಗಿ ಬಿಳೆಯ ಚೆಂಡನ್ನು ಮತ್ತು ಬಣ್ಣದ ಬಟ್ಟೆಯಿಂದ ಈ ಒಂದು ಪಂದ್ಯಾವಳಿಯನ್ನು ಆಯೋಜಿಸಿದೆ. ಕಾರ್ಮಿಕ ಮಕ್ಕಳು, ಅಭಿನಂದನೆಗಳು ಸಂಸತ. ಕಡೆ ಓವರ್ನ ಕಡೆಯ ಶತ, ಲಾಸ್ಟ್ ಬಾಲ್ ಟು 20th ಓವರ್, ಲಾಸ್ಟ್ ಡೆಲಿವರಿ. 29 ರನ್ಗಳಿಗೆ ತಂಡದ ಲಿಂಕ್ಸೂರ್ ತಂಡದ ಒಟ್ಟು ಮೊತ್ತ 133, 9 ವಿಕೆಟನ್ನು ಕಳೆದುಕೊಂಡಿದೆ. ಈ ಒಂದು ಪಂದ್ಯಾವಳಿಗಾಗಿ ಅನ್ಬಲ್ಗನ್ ಮತ್ತು ನವೀನ್ ಕುಮಾರ್ ಅವರು ಅಂಪೈರ್ ಕಾರ್ಯವನ್ನು ಮಾಡಿದ್ದಾರೆ. ಟಾರ್ಗೆಟ್ ಅನ್ನ ನೀಡಿದೆ ಲಿಂಕ್ಸೂರ್ ತಂಡ. 20 ಓವರ್ಗಳಲ್ಲಿ ಅಂದರೆ 124 ಎಸೆತಗಳಲ್ಲಿ 134 ರನ್ನನ್ನು ಮಾಡಿದ ಅನುಭವಿ ಆಟಗಾರ ಕರಿಯಪ್ಪ ತಂಡದ ನಾಯಕ ಮತ್ತು ಅನಿಲ್ ಕುಮಾರ್ ಮಿಕ್ಕಿ ಅವರು ಹೋಗಿರ್ತಾರೆ. ಕಾದು ನೋಡೋಣ. 20 ಓವರ್ಗಳಲ್ಲಿ 134 ರನ್ನು ಬೇಕಾಗಿರುತ್ತದೆ ಈ ಪಂದ್ಯವನ್ನು ಗೆಲ್ಲಬೇಕಾದರೆ. ಅದೇ ರೀತಿ ನಮ್ಮ ಹಿರಿಯ ವೀಕ್ಷಕನಾಗಿ ಅನುಭವಿ ಆಟಗಾರ ಈರಪ್ಪ ಅವರು ವೇದಿಕೆ ಹತ್ರ ಲಿಂಕ್ಸ್ಗೂರ್ನ ಹೆಚ್ಚುವರಿ ಆಟಗಾರ ಯಾರಾದರೂ ಇಲ್ಲಿ ವೇದಿಕೆ ಹತ್ರ ಬರಬೇಕು. ಸ್ಕೋರರ್ ಹತ್ರ 20 ಓವರ್ ಪಂದ್ಯಾವಳಿ ಆಗಿರುತ್ತದೆ. ಸ್ವಲ್ಪ ಸೈಡ್ ಸ್ಕ್ರೀನ್ ಹತ್ರ ಇಬ್ಬರು ಅಲ್ಲಿ ಕೂತಿದ್ದಾರೆ. ಎಲ್ಲೋ ಟಿ ಶರ್ಟ್ ಸೈಡ್ ಸ್ಕ್ರೀನ್ ಹತ್ರ ಸ್ವಲ್ಪ ಅವ್ರು ಯಾರು ಸ್ವಲ್ಪ ಅವ್ರು ಆ ಕಡೆಗೆ ಸ್ವಲ್ಪ ಕಳಿಸಿ. ಅತಿ ಚಿನ್ನದ ಗಣಿಯ ಸುವರ್ಣೋತ್ಸವ ಅಂಗವಾಗಿ ಎರಡನೇ ಇನ್ನಿಂಗ್ಸಲ್ಲಿ ಮೊದಲನೇ ಓವರ್ ಯಾವುದೇ ಬಂದಿಲ್ಲ. ಎರಡನೇ ಇನ್ನಿಂಗ್ಸ್ ಮೊದಲನೇ ಓವರ್ ಚಾಲಿಸಲಿದೆ. ಇನ್ನು ಯಾವುದೇ ಪಾಠವನ್ನು ಆರಂಭಗೊಂಡಿಲ್ಲ HLCC ತಂಡವು. ಉತ್ತಮ ಗಣಿತ
ಮತ್ತೊಮ್ಮೆ ಉತ್ತಮ ಅಂತರಿಸಿದ ಚೆನ್ನಾಗಿತ್ತು. ವೈಡೀಸ್ ಮಿಡಾನಲ್ಲಿ ಚೆಂಡು ಹೋಗ್ತಾ ಇದೆ. 4 ರನ್ಗಳು ಓಡಿಸ್ತಾಗಿ ಬಂದ ಚೆನ್ನಾಗಿತ್ತು. ಕರಿಯಪ್ಪ ಆ ಚೆಂಡನ ವೇಗ ಮತ್ತು ಅಂತರವನ್ನ ನೋಡಿ ಒಂದು ಕಾಲದ ಮುಂದೆ ಇಟ್ಟು ಬೌಲರ್ ಆ ಚೆಂಡನ್ನ ತೆಗೆದುಕೊಂಡು ಮತ್ತೊಮ್ಮೆ ತಮ್ಮ ಬೌಲಿಂಗ್ ಸ್ಟೀಲ್ಗೆ ಬರ್ತಾ ಇದ್ದಾರೆ. ಆಪ್ಷನ್ ನಲ್ಲಿ ಒಂದು ಸ್ಲೀಪ್, ಒಂದು ಗಲಿ, ಡೀಪ್ ಪಾಯಿಂಟ್, ಬ್ಯಾಕ್ ಕವರ್, ಲಾಂಗ್ ಆಫ್ ನಿಕ್ಷೇಪ ರಕ್ಷಣೆ. ಆಪ್ಷನ್ ನಲ್ಲಿ ಗಾದಾ ವಿರುದ್ಧ ಬಯಸಿದ ಚೆನ್ನಾಗಿತ್ತು. ಬಿರುಸಿನಿಂದ ಸ್ಕ್ವೇರ್ ಅಂಪೈರ್ ತೆರೆ ಮೇಲೆ ಹೊಡೆಯುವ ಯತ್ನ ಕಡೆ ಗಳಿಗೆಯಲ್ಲಿ ಕೆಳಮಟ್ಟದಲ್ಲಿದ್ದ ಕಾರಣ ಅವರ ಪ್ರಾಣಿಗೆ ಬೆಳೆದಿದೆ. ಮತ್ತೊಂದು ರನ್ನನ್ನು ಸುಲಭವಾಗಿ ಪಡೆದುಕೊಂಡಿದ್ದಾರೆ. ಒಳ್ಳೆಯ ಒಂದು ಥ್ರೋ ಅಂತ ಹೇಳ್ಬೋದು. ಇದರೊಂದಿಗೆ 4 ಓವರ್ಗಳ ಮುಕ್ತಾಯ ನಂತರ ಹಟ್ಟಿ ಚಿನ್ನದಗಳಿಯ ಹಟ್ಟಿ ತಂಡ 12 ರನ್ನನ್ನು ಮಾಡಿದೆ 4 ಓವರ್ಗಳಲ್ಲಿ. ಅಂದರೆ 24 ಎಸೆತಗಳಲ್ಲಿ 12 ರನ್ನನ್ನು ಮಾಡಿದೆ. ಕಾದು ನೋಡೋಣ ಮುಂದಿನ ಒಂದು ಯಾವ ರೀತಿಯಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ, ಅದೇ ರೀತಿಯಾಗಿ ಲಿಂಕ್ಸೂರ್ ತಂಡ ಯಾವ ರೀತಿಯ ತನ್ನ ಬೌಲಿಂಗ್ ಅನ್ನ ಮಾಡುತ್ತೆ ಅಂತ ಅಂದು ಈ ಒಂದು ಪಂದ್ಯಾವಳಿಯ ಅಂಪೈರ್ ಕಾರ್ಯವನ್ನ ಅನ್ಬಳಗನ್ ಮತ್ತು ನವೀನ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಪ್ರೇಕ್ಷಕರ ಗಮನಕ್ಕೆ RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.